ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಹಾಗೆ ನಮ್ಮ ಮಾರ್ಕೆಟ್ ನ ಮೇಲೆ ಪ್ರಭಾವ ಬೀರುವಂತ ನ್ಯೂಸ್ ನ ಬಗ್ಗೆ ತಿಳ್ಕೊಳ್ಳೋಣ. ತುಂಬಾ ದಿನದಿಂದ ಕಾಯ್ತಿದ್ದಂತ ನ್ಯೂಸ್ ಅಂತಾನೆ ಹೇಳ್ಬೋದು. ಫೈನಲಿ ಇವತ್ತು ಬಂದಿದೆ. ಅದರಿಂದ ಯಾವೆಲ್ಲ ಸೆಕ್ಟರ್ ಗಳಿಗೆ ಲಾಭ ಆಗುತ್ತೆ ಹಾಗೆ ಯಾವೆಲ್ಲ ಸೆಕ್ಟರ್ ಗೆ ಇದರಿಂದ ನಷ್ಟ ಆಗಬಹುದು, ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನು ನಾನು ಮೆನ್ಷನ್ ಮಾಡಿದ್ರೆ ಅದ್ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಡಿಮಿಡಿಯೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಮೂಲಕ ನಮ್ಮ ಟೀಮ್ ಅನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಜೊತೆಗೆ ಇದು ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ. ಯಾವುದೇ ರೀತಿಯ ಚಾರ್ಜಸ್ ಅನ್ನ ನಾವೇನು ಮಾಡೋದಿಲ್ಲ. ಬಟ್ ಕಂಡೀಷನ್ ಏನಂದ್ರೆ ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರ್ಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಡಿ, ಕಾಂಟ್ಯಾಕ್ಟ್ ಮಾಡಿ. ಅಕೌಂಟ್ ಓಪನ್ ಮಾಡುವಾಗ ಏನಾದರೂ ಸಮಸ್ಯೆಗಳಾದ್ರೂ ಕೂಡ ಸೇಮ್ ನಂಬರ್ಗೆ ಕಾಲ್ ಮಾಡಿ, ನಮ್ಮ ಟೀಮ್ ಇಂದ ಸಪೋರ್ಟ್ ಸಿಗುತ್ತೆ. ಗೆಳೆಯರೆ, ಹಲವು ದಿನಗಳಿಂದ ನಾವು ಸುದ್ದಿಗಳನ್ನ ನೋಡಿದ್ದೀವಿ. ಭಾರತ ಹಾಗೂ ಯುರೋಪಿಯನ್ ಯೂನಿಯನ್ ಜೊತೆ ಟ್ರೇಡ್ ಡೀಲ್ ಆಗೋ ಬಗ್ಗೆ 27ನೇ ತಾರೀಕು ಸಹಿ ಆಗುತ್ತೆ ಅನ್ನುವಂತ ಸುದ್ದಿಗಳು ಈಗಾಗಲೇ ಬಂದಿತ್ತು. ಫೈನಲಿ ಸಹಿ ಆಗಿದೆ. ಜೊತೆಗೆ ಏನೆಲ್ಲ ಒಪ್ಪಂದಗಳಾಗಿದೆ ಅದ್ರ ಬಗೆಗಿನ ಔಟ್ಕಮ್ ಕೂಡ ಬಂದಿದೆ. ಅದ್ರ ಬಗ್ಗೆನೇ ನಾವು ಒಂದಷ್ಟು ವಿಷಯನ ತಿಳ್ಕೊಳ್ಳೋಣ. ನೋಡಬಹುದು, ಇಂಡಿಯಾ EU FTA set to give $75 billion boost to Indian exports, blocks shipments to double by 2032. $75 billion ಬೂಸ್ಟ್ ನಮ್ಮ ಇಂಡಿಯಾದ ಎಕ್ಸ್ಪೋರ್ಟ್ ಗೆ ಸಿಗಬಹುದು ಅನ್ನುವಂತ ಲೆಕ್ಕಾಚಾರವನ್ನು ಮಾಡಲಾಗ್ತಿದೆ. ಜೊತೆಗೆ 2032 ಇದು ಡಬಲ್ ಆಗ್ಬೋದು ಅಂತ, $150 ಬಿಲಿಯನ್ ತಲುಪಬಹುದು ಅಂತ. ತುಂಬಾ ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬೋದು ಇದು. ಹಾಗಾದ್ರೆ ಯಾವೆಲ್ಲ ಸೆಕ್ಟರ್ಸ್ ಗೆ ಇದರ ಲಾಭ ಆಗುತ್ತೆ, ಬಹಳ ಇಂಪಾರ್ಟೆಂಟ್ ಆಗಿ ನಾವು ತಿಳ್ಕೊಳ್ಬೇಕಾಗಿರೋದನ್ನ ಆ ವಿಚಾರಕ್ಕೆ ಬಂದ್ರೆ ನೋಡಬಹುದು. ಇಂಡಿಯಾ EU FTA ಟ್ಯಾರಿಫ್ಸ್ ಟು ಡ್ರಾಪ್ ಟು 0 ಫಾರ್ ದ ಫಾಲೋಯಿಂಗ್ ಸೆಕ್ಟರ್ಸ್. ಈ ಸೆಕ್ಟರ್ಸ್ ಗೆ ಈಗೇನಿದೆ ಅಲ್ಲಿಂದ 0 ಆಗುತ್ತೆ. ಇದು ಬಿಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇಲ್ಲಿ ಮೆನ್ಷನ್ ಮಾಡುವಂತ ಸೆಕ್ಟರ್ಸ್ ಗೆ ನೋಡಬಹುದು, ಮರೈನ್ ಪ್ರಾಡಕ್ಟ್ಸ್ ಗೆ ಈಗ 26% ಟ್ಯಾರಿಫ್ ಅನ್ನ ಯುರೋಪಿಯನ್ ಯೂನಿಯನ್ ಆಗ್ತಾ ಇದೆ. ಅಂದ್ರೆ ನಮ್ಮ ದೇಶದಿಂದ ಹೋಗುವಂತ ಮರೈನ್ ಪ್ರಾಡಕ್ಟ್ಸ್ ಗೆ ಅದು 0 ಆಗುತ್ತೆ. ಬಿಗ್ ಡೆವಲಪ್ಮೆಂಟ್ ಆಗುತ್ತೆ. ಖಂಡಿತ ಒಳ್ಳೆ ಕಾಂಪಿಟೇಷನ್ ಕೊಡುವಂತ ಸಾಧ್ಯತೆಗಳಿರುತ್ತೆ. ಜೊತೆಗೆ ಕಡಿಮೆ ಪ್ರೈಸ್ ಗೆ ಸಿಕ್ಕಾಗ ಅಲ್ಲಿ ಡಿಮಾಂಡ್ ಕೂಡ ಜಾಸ್ತಿ ಆಗುವಂತ ಸಾಧ್ಯತೆಗಳಿರುತ್ತೆ. ಡಿಮಾಂಡ್ ಜಾಸ್ತಿ ಆದ್ರೆ ಅಬ್ವಿಯಸ್ಲಿ ನಮ್ಮ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕಾಗುತ್ತೆ. ಪ್ರೊಡಕ್ಷನ್ ಜಾಸ್ತಿ ಮಾಡಿದ್ರೆ ಸೇಲ್ಸ್ ಜಾಸ್ತಿ ಆಗ್ಬೋದು. ಸೇಲ್ಸ್ ಜಾಸ್ತಿ ಆದ್ರೆ ಲಾಭ ಜಾಸ್ತಿ ಆಗುತ್ತೆ. ಲಾಭ ಜಾಸ್ತಿ ಆದ್ರೆ ಸ್ಟಾಕ್ ಪ್ರೈಸ್ ಅಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಅಥವಾ ಒಳ್ಳೆ ಅಪ್ ಮೂವ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಇದು ಲಾಂಗ್ ಟರ್ಮ್ ಅಲ್ಲಿ ಆಗುವಂತದ್ದು. ಡೀಲ್ ಆಗಿದೆ ಅಂದ ತಕ್ಷಣ ಮುಂದಿನ ತಿಂಗಳೇ ಅದರ ಲಾಭ ಸಿಕ್ಬಿಡೋದಿಲ್ಲ. ಯಾಕಂದ್ರೆ ಇದಕ್ಕೆ ಒಂದಷ್ಟು ಸಮಯ ತಗೊಳುತ್ತೆ ಜಾರಿಗೆ ಬರ್ಲಿಕ್ಕೆ. ಒನ್ಸ್ ಜಾರಿಗೆ ಬಂದ ಮೇಲೆ ಸಿಗುವಂತ ಲಾಭ ಇದು. ಜಾರಿಗೆ ಬರುತ್ತೆ, ಮೇ ಬಿ 1 or 2 months ಆಗ್ಬೋದು ಅಥವಾ 3 months ಆಗ್ಬೋದು. ಜೊತೆಗೆ ಕೆಲವೊಂದು ಸೆಕ್ಟರ್ಸ್ ನ ಗ್ರಾಜುಯಲ್ ಆಗಿ ಜಾರಿಗೆ ತರ್ತಾರೆ, ಒಂದೇ ಸಲ ಅಲ್ಲ. ಸೊ ಮರೈನ್ ಪ್ರಾಡಕ್ಟ್ಸ್ ಗೆ 26% ಟ್ಯಾರಿಫ್ ಇಂದ 0 ಹೋಗ್ತಾ ಇದೆ. ನಂತರ ಫುಟ್ವೇರ್ ಅಂಡ್ ಲೆದರ್ 17% ಟ್ಯಾರಿಫ್ ಇದೆ. ಈಗ ಅದು ಕೂಡ 0 ಆಗುತ್ತೆ. ಫುಟ್ವೇರ್ ಸೆಕ್ಟರ್ ಗೆ ಅಂಡ್ ಲೆದರ್ ಸೆಕ್ಟರ್ ಗೆ ಬಿಗ್ ಪಾಸಿಟಿವ್ ನ್ಯೂಸ್ ಇದು. ನಂತರ ಅಪ್ಪರಲ್ ಅಂಡ್ ಟೆಕ್ಸ್ಟೈಲ್ಸ್ ಈಗಾಗಲೇ ಒಂದಷ್ಟು ಒಳ್ಳೆಯ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. 11ರಿಂದ 12% ಟ್ಯಾರಿಫ್ ಇತ್ತು, ಅದು 0 ಆಗುತ್ತೆ. ಬಿಗ್ ನ್ಯೂಸ್. ಯಾಕೆಂದ್ರೆ ಈಗ ಸದ್ಯದ ಮಟ್ಟಿಗೆ ಯುರೋಪಿಯನ್ ಯೂನಿಯನ್ ಅಲ್ಲಿ ಡಾಮಿನೇಟ್ ಮಾಡ್ತಾ ಇದ್ದದ್ದು ಚೈನಾ ಹಾಗೂ ಬಾಂಗ್ಲಾದೇಶ, ಹಾಗೆ ಇತರೆ ಏಷ್ಯನ್ ಕಂಟ್ರೀಸ್ ಅಪರಲ್ ಅಂಡ್ ಟೆಕ್ಸ್ಟೈಲ್ ಪ್ರಾಡಕ್ಟ್ಸ್. ಅದರಲ್ಲೂ ಬಾಂಗ್ಲಾದೇಶದ ಪ್ರಾಡಕ್ಟ್ ಗಳಿಗೆ ಡ್ಯೂಟಿ ಕೂಡ ಫ್ರೀ ಇತ್ತು, ಹಿಂದುಳಿದ ದೇಶ ಅಂತ. ಈಗ ಟ್ರೇಡ್ ಡೀಲ್ ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ 0 ಆಗುತ್ತೆ. ಕಾಂಪೀಟ್ ಮಾಡಬಹುದು. ಜೊತೆಗೆ ಅಲ್ಲಿನ ಕಂಪನೀಸ್ ಇಲ್ಲಿಂದ ಪ್ರೊಕ್ಯೂರ್ಮೆಂಟ್ ಅನ್ನ ಮಾಡಬಹುದು. ಯಾಕಂದ್ರೆ ಎಷ್ಟು ದಿನ ಬಾಂಗ್ಲಾದಿಂದ ಡ್ಯೂಟಿ ಇರೋದಿಲ್ಲ ಅಂತ ಅಲ್ಲಿಂದ ಪ್ರೊಕ್ಯೂರ್ಮೆಂಟ್ ಮಾಡ್ತಾ ಇದ್ರು ಹಲವು ಬ್ರಾಂಡ್ಗಳು, ಬ್ರಾಂಡೆಡ್ ಕಂಪನೀಸ್. ಈಗ ಇಂಡಿಯಾದಿಂದನೂ ಕೂಡ ಅವರುಗಳು ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಎಸ್ಪೆಷಲಿ ಬಾಂಗ್ಲಾದೇಶದಲ್ಲಂತೂ ಈಗ ಸಮಸ್ಯೆಗಳು ಜಾಸ್ತಿನೇ ಇದೆ. ಅಲ್ಲಿನ ಫ್ಯಾಕ್ಟರೀಸ್ ಮುಚ್ಚಿದ್ದಾವೆ. ಅದರ ಲಾಭವನ್ನು ಕೂಡ ಭಾರತದ ಕಂಪನಿಗಳು ಪಡ್ಕೊಳ್ತವೆ. ಅಮೆರಿಕದಿಂದ ಏನು ನಷ್ಟ ಆಗುತ್ತೆ ಅದಕ್ಕಿಂತ ಜಾಸ್ತಿ ಲಾಭವನ್ನು ಪಡ್ಕೊಳ್ಳುವಂತ ಚಾನ್ಸಸ್ ಹೆಚ್ಚಾಗ್ತಿದೆ ಈಗ. ಇನ್ ಕೇಸ್ ಅಮೆರಿಕದ ಜೊತೆ ಟ್ರೇಡ್ ಡೀಲ್ ಆದ್ರೂ ಕೂಡ ಅಗೇನ್ ವಿನ್ ಸಿಚುಯೇಷನ್ ಈ ಸೆಕ್ಟರ್ಸ್ ಗೆ. ಅಪರಲ್ ಅಂಡ್ ಟೆಕ್ಸ್ಟೈಲ್ಸ್ ಗೆ 1-12% ಇಂದ 0 ಆಗ್ತಾ ಇದೆ. ಕೆಮಿಕಲ್ಸ್ ಗೆ 12.8% ಇಂದ 0 ಹೋಗ್ತಾ ಇದೆ. ಕೆಮಿಕಲ್ ಇಂಡಸ್ಟ್ರೀಸ್ಗೂ ಕೂಡ ಇದು ಬಿಗ್ ಪಾಸಿಟಿವ್ ನ್ಯೂಸ್. ಜೆಮ್ಸ್ ಅಂಡ್ ಜ್ಯುವೆಲರಿ 4% ಟ್ಯಾರಿಫ್ ಇದೆ, ಈಗ 0 ಆಗುತ್ತೆ. ಅದು ಕೂಡ ಒಂದು ಅಡ್ವಾಂಟೇಜ್. ಇನ್ನು ಬೇಸ್ ಮೆಟಲ್ಸ್ 10% ಟ್ಯಾರಿಫ್ ಇದೆ, 0 ಹೋಗುತ್ತೆ. ಅದು ಕೂಡ ರೈಲ್ ಪ್ರಾಡಕ್ಟ್ಸ್ ಅಂಡ್ ಶಿಪ್ 7% ಇಂದ 0 ಆಗುತ್ತೆ. ಕನ್ಸ್ಯೂಮರ್ ಗುಡ್ಸ್ 10.5% ಇದೆ, ಅದು ಕೂಡ 0 ಆಗುತ್ತೆ. ಟಾಯ್ಸ್ ಅಂಡ್ ಸ್ಪೋರ್ಟ್ಸ್ ಗುಡ್ಸ್ ಇಲ್ಲೂ ಕೂಡ 4.7% ಟ್ಯಾರಿಫ್ ಇರುವಂತದ್ದು 0 ಆಗ್ತದೆ. ಖಂಡಿತ ತುಂಬಾ ಒಳ್ಳೆ ಡೆವಲಪ್ಮೆಂಟ್ಸ್ ಆಗ್ತಿದೆ ಅಂತಾನೆ ಹೇಳ್ಬೋದು ಈ ಸೆಕ್ಟರ್ಸ್ ಗೆ. ಎಸ್ಪೆಷಲಿ ಈಗಾಗಲೇ ಒಂದಷ್ಟು ಷೇರುಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ.
ಹಾಗೆ ಟ್ರೇಡ್ ಡೀಲ್ ಆಗಿದೆ ಅಂದ್ರೆ ಖಂಡಿತ ಇಲ್ಲಿ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಕೂಡ ಇರುತ್ತೆ. ಯಾಕಂದ್ರೆ ನಮ್ಗೆ ಅನುಕೂಲ ಆಗುವಂತ ಟ್ರೇಡ್ ಡೀಲ್ ಮಾಡ್ಕೊಡಕ್ಕೆ ಅವರೇನು ಹುಚ್ಚರಲ್ವಲ್ಲ. ಇಲ್ಲಿ ನಾವು ಕೂಡ ಅವ್ರಿಗೆ ಒಂದಷ್ಟು ಅಡ್ವಾಂಟೇಜಸ್ ಅನ್ನ ಕೊಡಬೇಕಾಗುತ್ತೆ. ನಾವು ಕೂಡ ಇಲ್ಲಿ ಒಂದಷ್ಟು ಡ್ಯೂಟೀಸ್ ಅನ್ನ ಕಡಿಮೆ ಮಾಡಬೇಕಾಗುತ್ತೆ. ಇದು ಮ್ಯೂಚುವಲ್ ಬೆನಿಫಿಟ್ ಅಲ್ಲಿ ಆಗುವಂತದ್ದು. ಅವ್ರಿಗೂ ಕೂಡ ಒಂದಷ್ಟು ಬೆನಿಫಿಟ್ ಆಗ್ಬೇಕು, ನಮಗೂ ಕೂಡ ಆಗ್ಬೇಕು. ಆ ರೀತಿಯಲ್ಲಿ ಆಗುವಂತದ್ದು ಈ ಡೀಲ್ಗಳು. ಸೊ ಫೈನಲಿ ಡೀಲ್ ಆಗಿದೆ. ಜೊತೆಗೆ ನಮ್ಮ ಸುಂಕಪ್ಪ ಏನು ಸಮಸ್ಯೆಗಳನ್ನ ತಂದೊಡ್ತಿದ್ರು ಅದರ ಅಡ್ವಾಂಟೇಜ್ ನಮ್ಮ ಭಾರತ ಎತ್ಕೊಂಡಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೇ ಬಿ ಈ ಡೀಲ್ ಇಷ್ಟು ಬೇಗ ಸಾಧ್ಯ ಆಗ್ತಿರ್ಲಿಲ್ವೇನೋ ಸುಂಕಪ್ಪನ ಕಾರಣಕ್ಕೆ ಆಗಿರೋದು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ 2007-8 ಕೂಡ ಚರ್ಚೆ ನಡೀತಾ ಇದ್ದದ್ದು 2026 ಫೈನಲೈಸ್ ಆಗುತ್ತೆ ಅಂದ್ರೆ ಅಮೆರಿಕ ಕೊಟ್ಟಂತ ಸಮಸ್ಯೆಗಳೇ ಕಾರಣ. ಇಂಡಿಯಾಗೂ ಕೂಡ ಸಮಸ್ಯೆಗಳನ್ನ ಕೊಟ್ಟರು, ಯುರೋಪಿಯನ್ ಯೂನಿಯನ್ಗೂ ಕೂಡ ಸಮಸ್ಯೆಗಳನ್ನ ಕೊಟ್ಟರು. ಇಮಿಡಿಯೇಟ್ಲಿ ಯುರೋಪಿಯನ್ ಯೂನಿಯನ್ ಭಾರತದ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ಫೈನಲ್ ಮಾಡ್ಕೊಂಡು ಅನೌನ್ಸ್ ಕೂಡ ಮಾಡೋಂಗ್ ಮಾಡಿದ್ರು. ಇದಕ್ಕೆ ಹೇಳೋದು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ. ಸಮಸ್ಯೆಯಲ್ಲೂ ಕೂಡ ಒಂದಷ್ಟು ಒಳ್ಳೆಯದನ್ನ ಕಾಣೋದು. ಈ ಸೆಕ್ಟರ್ಸ್ಗೆ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗ್ತದೆ. ಇನ್ನು ಬೇರೆ ಸುದ್ದಿಗಳನ್ನು ನೋಡೋಣ. ಅಂದ್ರೆ ಡೀಲ್ಗೆ ಸಂಬಂಧಪಟ್ಟಂತೆನೆ ನೋಡಬಹುದು. ಇಂಡಿಯಾ EU ಪ್ಯಾಕ್ಟ್ ₹6.4 lakh crore ಬೂಸ್ಟ್ ಫಾರ್ ಫಾರ್ಮರ್ಸ್, ಸ್ಮಾಲ್ ಬಿಸಿನೆಸಸ್ ಅಂಡ್ 12 key states. ಆಲ್ಮೋಸ್ಟ್ 6.5 ಲಕ್ಷ ಕೋಟಿ ಬೂಸ್ಟ್ ಸಿಗ್ತಾ ಇದೆ ಈ ಒಪ್ಪಂದದಿಂದ. ಇದರ ಲಾಭ ಫಾರ್ಮರ್ಸ್ಗೂ ಆಗುತ್ತೆ, MSMEಗೆ ಆಗುತ್ತೆ, ಹಾಗೆ 12 ಇಂಪಾರ್ಟೆಂಟ್ ಸ್ಟೇಟ್ಗಳು ಕೂಡ ಇದರ ಲಾಭವನ್ನು ಪಡ್ಕೊಳ್ತಾ ಇದ್ದಾವೆ. ಮೊದಲಿಗೆ ಮಹಾರಾಷ್ಟ್ರ ಇದೆ ನೋಡಬಹುದು. ಸ್ಟ್ರಾಂಗ್ ಡಿಮಾಂಡ್ ಫ್ರಮ್ EU ಮಾರ್ಕೆಟ್ಸ್ ಟ್ರಾನ್ಸ್ಲೇಟ್ ಇಂಟು ಸ್ಟ್ರಾಂಗರ್ ಆರ್ಡರ್ ಅಕ್ರಾಸ್ ಬೋತ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ MSMEs. ಎಲೆಕ್ಟ್ರಾನಿಕ್ಸ್ ಅಲ್ಲಿ ನೋಡಬಹುದು 14% ಟು ನಿಲ್ ಆಗ್ತಾ ಇದೆ ಟ್ಯಾರಿಫ್. ನಾವು ಅಲ್ಲಿ ಎಲೆಕ್ಟ್ರಾನಿಕ್ಸ್ ನೋಡ್ಲಿಲ್ಲ. ಎಲೆಕ್ಟ್ರಾನಿಕ್ಸ್ ಅಲ್ಲೂ ಕೂಡ ಬದಲಾವಣೆ ಆಗ್ತಾ ಇದೆ. ಏನು ಗುಜರಾತ್ ಇದರ ಲಾಭವನ್ನು ಪಡ್ಕೊಳ್ಳುತ್ತೆ. ಯಾಕಂದ್ರೆ ಟೆಕ್ಸ್ಟೈಲ್ ಅಂಡ್ ಡೈಮಂಡ್ ಜ್ಯುವೆಲರಿನಲ್ಲಿ ಮುಂದೆ ಇರುವಂತದ್ದು, ಜೊತೆಗೆ ಕೆಮಿಕಲ್ ಎಕ್ಸ್ಪೋರ್ಟ್ ಕೂಡ ಮಾಡುತ್ತೆ ಯುರೋಪಿಯನ್ ಯೂನಿಯನ್ಗೆ. ಹಾಗೆ ತಮಿಳುನಾಡು ಇಲ್ಲಿಂದ ಲೇಬರ್ ಇಂಟೆನ್ಸಿವ್ ಕ್ಲಸ್ಟರ್ಸ್, ಇಲ್ಲಿಂದ ಕೂಡ ಟೆಕ್ಸ್ಟೈಲ್ ಜಾಸ್ತಿ ಹೋಗುತ್ತೆ. ನಂತರ ವೆಸ್ಟ್ ಬೆಂಗಾಲ್ ಸೀ ಫುಡ್ ಎಕ್ಸ್ಪೋರ್ಟ್ಸ್ ಆಗುತ್ತೆ. ಶ್ರಿಂಪ್ ಅಂಡ್ ಫ್ರೋಸನ್ ಫಿಶ್ 26% ಟ್ಯಾರಿಫ್ ಇತ್ತು, ಅದೀಗ 0 ಆಗ್ತಾ ಇದೆ. ಅಸ್ಸಾಂ ಇಂದ ಕೂಡ ಒಂದಷ್ಟು ಪ್ರಾಡಕ್ಟ್ಸ್ ಹೋಗುತ್ತೆ, ಅವ್ರಿಗೂ ಕೂಡ ಇದರ ಲಾಭ ಸಿಗುತ್ತೆ. ಕೇರಳ ಇವರು ಕೂಡ ಶ್ರಿಂಪ್ ಅಂಡ್ ಟ್ಯೂನಾ ಇಂಪೋರ್ಟ್ ಮಾಡ್ತಾರೆ. ಕರ್ನಾಟಕ ನೋಡಬಹುದು ಅಡ್ವಾನ್ಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಎಕ್ಸ್ಪೋರ್ಟ್ ಸರ್ವಿಸಸ್ ಲಿಂಕೇಜಸ್ ಇರುವಂತದ್ದು. ಎಕ್ಸ್ಪೋರ್ಟ್ ಮೊಮೆಂಟಮ್ ಬೆಂಗಳೂರು, ತುಮಕೂರು, ಇಂಜಿನಿಯರಿಂಗ್ ಗುಡ್ಸ್, ಎಲೆಕ್ಟ್ರಾನಿಕ್ಸ್, ಫಾರ್ಮಾಸ್ಯೂಟಿಕಲ್ಸ್ ಸಪೋರ್ಟೆಡ್ ಬೈ ಸ್ಟ್ರಾಂಗ್ ಎಕೋಸಿಸ್ಟಮ್ ಆಫ್ ಕಾಂಪೋನೆಂಟ್ ಅಂಡ್ ಎನ್ಸಿಲರಿ MSMEs. ಇದರಿಂದ ಲಾಭ ಕರ್ನಾಟಕ ಕೂಡ ಆಗುತ್ತೆ. ಇನ್ನು ಆಂಧ್ರ ಪ್ರದೇಶ್ ಮತ್ತೆ ತೆಲಂಗಾಣ, ಪಂಜಾಬ್, ರಾಜಸ್ಥಾನ್, ಉತ್ತರ ಪ್ರದೇಶ್ ಇವು ಕೀ ಸ್ಟೇಟ್ಗಳು ಮೇಜರ್ ಲಾಭವನ್ನು ಪಡ್ಕೊಳ್ಳುವಂತವು. ಇನ್ನು ಸಣ್ಣ ಪುಟ್ಟ ಕಾಂಟ್ರಿಬ್ಯೂಷನ್ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಇದ್ದೇ ಇರುತ್ತೆ. ಸುಮಾರು 4.5 ಲಕ್ಷ ಕೋಟಿ ಬೆನಿಫಿಟ್ ಇಲ್ಲಿ ಆಗ್ತಾ ಇದೆ. ಇನ್ನು ನೋಡಬಹುದು ಎಲೆಕ್ಟ್ರಾನಿಕ್ ಮೇಕರ್ಸ್ $50 billion ಎಕ್ಸ್ಪೋರ್ಟ್ ಬೈ 2031. 2031 $50 billion ಎಕ್ಸ್ಪೋರ್ಟ್ ಕಡೆ ಟಾರ್ಗೆಟ್ ಮಾಡ್ತಾ ಇದೆ. ಜೊತೆಗೆ ಇದು $100 billion ಕೂಡ ಕ್ರಾಸ್ ಮಾಡಬಹುದು ಡೀಪರ್ ವ್ಯಾಲ್ಯೂ ಚೈನ್ ಇಂಟಿಗ್ರೇಷನ್ ಮೂಲಕ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಮಾಡಲಾಗ್ತಾ ಇದೆ. ಈಗ ಬಿಗ್ ಡೆವಲಪ್ಮೆಂಟ್ ಎಲೆಕ್ಟ್ರಾನಿಕ್ ಸೆಕ್ಟರ್ಸ್ಗೂ ಕೂಡ. ಹಾಗೆ ಜಪಾನ್ ಅಂಡ್ UK, US ಈ ದೇಶಗಳು ಇನ್ನ ಭಾರತದ ಪ್ರಾಡಕ್ಟ್ ಗಳಿಂದ ಭರ್ಜರಿ ಕಾಂಪಿಟೇಷನ್ ಅನ್ನ ಎದುರಿಸಬೇಕಾಗುತ್ತೆ ಯುರೋಪಿಯನ್ ಯೂನಿಯನ್ ಅಲ್ಲಿ. ಎಷ್ಟು ದಿನ ಈ ದೇಶಗಳ ಪ್ರಾಡಕ್ಟ್ಸ್ ಡಾಮಿನೇಟ್ ಮಾಡ್ತಾ ಇದ್ವು, ಈಗ ಭಾರತ ಕೂಡ ಟ್ರೇಡ್ ಡೀಲ್ ಮಾಡ್ಕೊಂಡಿರೋದ್ರಿಂದ ಪ್ರೈಸಸ್ ಕಡಿಮೆ ಆಗೋದ್ರಿಂದ ಯುರೋಪಿಯನ್ ಮಾರ್ಕೆಟ್ ಅಲ್ಲಿ ಭಾರತದ ಪ್ರಾಡಕ್ಟ್ ಗಳು ಕೂಡ ಸುದ್ದಿ ಮಾಡ್ತವೆ. ಜೊತೆಗೆ ಅಮೆರಿಕ, UK, ಜಪಾನ್ ದೇಶದ ಪ್ರಾಡಕ್ಟ್ ಗಳಿಗೆ ಬಿಗ್ ಕಾಂಪಿಟೇಷನ್ ಅನ್ನು ಕೂಡ ಕೊಡ್ತಾ ಇದಾವೆ ಈ ಡೀಲ್ ನ ಮೂಲಕ. ಏನು ನಾವೇನ್ ಬೆನಿಫಿಟ್ ಅನ್ನ ಕೊಡ್ತಾ ಇದೀವಿ ಯುರೋಪಿಯನ್ ಯೂನಿಯನ್ಗೆ ಆ ವಿಚಾರಕ್ಕೆ ಬಂದ್ರೆ ವೈನ್ ಸೆಗ್ಮೆಂಟ್ ಅಲ್ಲಿ ನೋಡಬಹುದು. ಇದು ಭಾರತ ಆಗ್ತಿರುವಂತಹ ಟ್ಯಾರಿಫ್, ಕರೆಂಟ್ ಟ್ಯಾರಿಫ್ಸ್ 150% ಟ್ಯಾರಿಫ್ ಅನ್ನ ಆಗ್ತಾ ಇದೆ ಯುರೋಪಿಯನ್ ಯೂನಿಯನ್ ನ ವೈನ್ಗೆ. ಅದು ಪ್ರೀಮಿಯಂ ರೇಂಜ್ 20% ಇರುತ್ತೆ, ಮೀಡಿಯಂ ರೇಂಜ್ 30% ಇರುತ್ತೆ. ಫ್ಯೂಚರ್ ಟ್ಯಾರಿಫ್ಸ್ 150 ಇಂದ 20 to 30% ಇಳಿತಾ ಇದೆ. ಬಿಗ್ ಚೇಂಜಸ್ ಅಂತಾನೆ ಹೇಳ್ಬೋದು. ಇನ್ನು ಸ್ಪಿರಿಟ್ಸ್ ಅಪ್ ಟು 150% ಇದೆ, ಅದು 40% ಇಳಿಯುತ್ತೆ. ಇನ್ನು ಬೀರ್ 110% ಇದೆ, 50% ಇಳಿಯುತ್ತೆ. ನಂತರ ಆಲಿವ್ ಆಯಿಲ್, ಮಾರ್ಗರೈನ್ ಅಂಡ್ ಅದರ್ ವೆಜಿಟಬಲ್ ಆಯಿಲ್ಸ್ ಏನಿದೆ ಅಪ್ ಟು 45% ಇತ್ತು, ಅದು 0 ಆಗುತ್ತೆ, 0 ಟ್ಯಾರಿಫ್. ಹಾಗೆ ಕಿವೀಸ್ ಅಂಡ್ ಪರ್ಸ್ ಅಥವಾ ಪಿಯರ್ಸ್ 33% ಟ್ಯಾರಿಫ್ ಇತ್ತು, 10% ಇರುತ್ತೆ. ಬಟ್ ಇಲ್ಲಿ ಕೋಟಾ ಇರುತ್ತೆ, ಅದನ್ನ ನೋಡಬೇಕು ಡೀಟೇಲಿಂಗ್ ಅಲ್ಲಿ. ಇನ್ನು ಫ್ರೂಟ್ ಜ್ಯೂಸಸ್ ಅಂಡ್ ನಾನ್ ಆಲ್ಕೋಹಾಲಿಕ್ ಬೀರ್ಸ್ ಅಪ್ ಟು 55% ಇತ್ತು, ಅದು 0 ಆಗುತ್ತೆ. ಪ್ರೊಸೆಸ್ಡ್ ಫುಡ್, ಬ್ರೆಡ್, ಪೇಸ್ಟ್ರೀಸ್, ಬಿಸ್ಕಿಟ್, ಪಾಸ್ತಾ, ಚಾಕೊಲೇಟ್, ಪೆಟ್ ಫುಡ್ ಇವುಗಳು ಅಪ್ ಟು 50% ಟ್ಯಾರಿಫ್ ಇದ್ದು 0 ಆಗುತ್ತೆ. ಶೀಪ್ ಮೀಟ್ 33% ಟ್ಯಾರಿಫ್ ಇತ್ತು, ಅದು 0 ಆಗುತ್ತೆ. ಹಾಗೆ ಸಾಸೇಜಸ್ ಅಂಡ್ ಅದರ್ ಮೀಟ್ ಪ್ರಿಪರೇಷನ್ಸ್ ಅಪ್ ಟು 110% ಇತ್ತು, ಅದು ಈಗ 50% ಗೆ ಇಳಿಯುತ್ತೆ. ಇದು ನಾವು ಅವರಿಗೆ ಕೊಡ್ತಿರುವಂತ ಬೆನಿಫಿಟ್. ಯಾವತ್ತೂ ಒನ್ ಸೈಡೆಡ್ ಆಗಿರಕ್ಕೆ ಸಾಧ್ಯ ಇಲ್ಲ. ಖಂಡಿತ ಅವ್ರಿಗೂ ಕೂಡ ಒಂದಷ್ಟು ಲಾಭಗಳನ್ನ ಕೊಡ್ಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇಲ್ಲಿ ಒಂದಷ್ಟು ಲಾಭವನ್ನು ನಾವು ಅವ್ರಿಗೂ ಕೂಡ ಕೊಡ್ತಾ ಇದ್ದೀವಿ. ಇಬ್ಬರಿಗೂ ಕೂಡ ವಿನ್ ಆಗಿರುತ್ತೆ. ಕೆಲವು ಕಡೆ ಸ್ವಲ್ಪ ಜಾಸ್ತಿ ಅಡ್ವಾಂಟೇಜಸ್ ಅವ್ರಿಗೂ ಸಿಗಬಹುದು,
ಇನ್ನೊಂದಷ್ಟು ಕಡೆ ನಮಗೂ ಸಿಗಬಹುದು. ಆ ರೀತಿಯಾಗಿ ಇರುತ್ತೆ, ಒನ್ ಸೈಡೆಡ್ ಅಂತೂ ಇರ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಇನ್ನು ಆಟೋ, ಅದರಲ್ಲೂ ಎಸ್ಪೆಷಲಿ ಕಾರ್ ವಿಚಾರಕ್ಕೆ ಬಂದ್ರೆ, ಇಂಡಿಯಾ EU FTA ಟು ಕಟ್ ಕಾರ್ ಇಂಪೋರ್ಟ್ ಟ್ಯಾರಿಫ್ಸ್ ಫ್ರಮ್ 110% to 10% ಆನ್ಯುಯಲ್ ಕೋಟಾ, ಅಂಡರ್ ಆನ್ಯುಯಲ್ ಕೋಟಾ. ಅಂದ್ರೆ ಈಗ ಅಪ್ ಟು 110% ಇದೆ. ಫಾರ್ ಎಕ್ಸಾಂಪಲ್ 10 ಲಕ್ಷದ ಕಾರು ಅಂದ್ರೆ 11 ಲಕ್ಷ ಟ್ಯಾಕ್ಸ್ ಕಟ್ಟಬೇಕು. ನಾನು ಜಸ್ಟ್ ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಅಲ್ಲಿಂದ ಯಾವ್ದಾದ್ರು ಕಾರನ್ನ ತರಿಸ್ಕೊಳ್ತಾರೆ ಅಂದ್ರೆ 10 ಲಕ್ಷದ ಕಾರು ಅಂದ್ರೆ 11 ಲಕ್ಷ ಟ್ಯಾಕ್ಸ್ ಕಟ್ಟಬೇಕು. 21 ಲಕ್ಷ ಆಗುತ್ತೆ ಟೋಟಲ್. 10 ಲಕ್ಷದ ಯಾವ್ದು ಅಲ್ಲಿಂದ ಬರೋದಿಲ್ಲ ಬಿಡಿ, 10 ಕೋಟಿ 15 ಕೋಟಿವೇ ಬರೋದು. ಬಟ್ ಉದಾಹರಣೆಗೆ ಹೇಳಿದೆ ನಾನು. ಅದರಲ್ಲೂ ಎಸ್ಪೆಷಲಿ ಬರೋದು ಮರ್ಸಿಡೀಸ್ ಬೆಂಜ್, BMW, ಆಡಿ, ಇವುಗಳು ಜಾಸ್ತಿ. ಇಲ್ಲಿ 110% ವರೆಗೂ ಟ್ಯಾರಿಫ್ ಇದೆ. ಬಟ್ ಅದನ್ನ 10% ಗೆ ಇಳಿಸಿದರೆ, ಬಟ್ ಆನ್ಯುಯಲ್ ಕೋಟಾ ಇರುತ್ತೆ. ಅಂದ್ರೆ ಮ್ಯಾಕ್ಸಿಮಮ್ ಇಷ್ಟು ಯೂನಿಟ್ಸ್ ಪರ್ ಇಯರ್ ಅಂತ ನೋಡಬಹುದು. 2,50,000 ವೆಹಿಕಲ್ಸ್ ಗೆ 10% ಟ್ಯಾರಿಫ್ ಇರುತ್ತೆ. ಅದಕ್ಕಿಂತ ಜಾಸ್ತಿ ಅವ್ರೇನಾದ್ರೂ ಕಳಿಸಿದ್ರೆ ಅದಕ್ಕೆ ಆಸ್ ಯೂಶುವಲ್ ಜಾಸ್ತಿ ಟ್ಯಾರಿಫ್ ಇದ್ದೇ ಇರುತ್ತೆ. ಇನ್ನು tariffs on car parts will be fully abolished over a period of 5 years to 10 years, the European Commission said in an official statement. ಅಂದ್ರೆ ಅಲ್ಲಿಂದ ಇಲ್ಲಿಗೆ ಏನ್ ಬರುತ್ತೆ ಕಾರ್ ಪಾರ್ಟ್ಸ್, ಮುಂದಿನ 5 ರಿಂದ 10 ವರ್ಷಗಳಲ್ಲಿ ಝೀರೋ ಆಗುತ್ತೆ. ಆ ಬಗ್ಗೆ ಕೂಡ ಒಪ್ಪಂದಗಳು ಆಗಿದೆ ಈ ಒಪ್ಪಂದದಲ್ಲಿ. ಜೊತೆಗೆ ಅಲ್ಲಿಂದ ತಂದು ಇಲ್ಲಿ ಅಸೆಂಬಲ್ ಮಾಡಿ ಮಾರಾಟ ಮಾಡ್ಲಿಕ್ಕೂ ಕೂಡ ಅವಕಾಶ ಇದೆ. ಇಲ್ಲಿ ಈಗಾಗಲೇ ಆ ರೀತಿಯ ಕೆಲಸಗಳು ನಡೀತಾ ಇದೆ, ನೋಡಬಹುದು. ಕಾರ್ಸ್ ಇಂಪೋರ್ಟೆಡ್ ಆಸ್ ಕಂಪ್ಲೀಟ್ಲಿ ಬಿಲ್ಟ್ ಯೂನಿಟ್ಸ್, TBUs priced up to $40,000 attract 70% basic customs duty. Models priced above $40,000 face the same 70% basic customs duty along with an additional 40% agriculture infrastructure and development cess, taking effective total import tax to around 110%. 110% ಈಗ ಆಗ್ತಿರುವಂತದ್ದು. ಹಾಗೆ ಇನ್ ಕೇಸ್ ಅಲ್ಲಿಂದ ತಂದು ಇಲ್ಲಿ ಅಸೆಂಬಲ್ ಮಾಡಿ ಮಾರಾಟ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೆ ಜಸ್ಟ್ 16.5% ಟ್ಯಾರಿಫ್ ಇದೆ. ಈಗ ಇಲ್ಲಿ ಅಸೆಂಬ್ಲಿ ಮಾಡ್ತಾರೆ ಅಂದ್ರೆ ಅಬ್ವಿಯಸ್ಲಿ ಇಲ್ಲಿ ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಇಲ್ಲಿ ಒಂದಷ್ಟು ಜಾಬ್ಸ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಆ ಒಂದು ಅಡ್ವಾಂಟೇಜ್ ಅನ್ನು ಕೂಡ ಕೊಟ್ಟಿದೆ. ಬಟ್ ಮುಂದಿನ ದಿನಗಳಲ್ಲೂ ಕೂಡ ಅದು ಕಂಟಿನ್ಯೂ ಆಗುತ್ತೆ, ಅದಿಲ್ದಂಗೆ ಏನಿರೋದಿಲ್ಲ. ಜೊತೆಗೆ ಇದು ಗ್ರಾಜುಯಲಿ ಕಡಿಮೆ ಮಾಡ್ತಾ ಇರೋಂತ, ಇಮಿಡಿಯೇಟ್ಲಿ ಅಲ್ಲ. ನೀವು ಇಲ್ಲಿ ನೋಡಬಹುದು, ಟ್ರೇಡ್ ಡೀಲ್ ಆರ್ ನಾಟ್, ಇಂಡಿಯಾ ವೋಂಟ್ ಬಿ ಈಸಿ ಫಾರ್ EU ಕಾರ್ ಮೇಕರ್ಸ್. ಅಂದ್ರೆ ನಮ್ಮ ಇಂಡಿಯನ್ ಕಂಪನೀಸ್ ಇಂದ ತುಂಬಾನೇ ಕಾಂಪಿಟೇಷನ್ ಇದೆ, ಅಷ್ಟು ಈಸಿಯಾಗಿ ಅವರು ಸರ್ವೈವ್ ಆಗಕ್ ಆಗೋದಿಲ್ಲ ಇಲ್ಲಿ, ಅಂದ್ರೆ ಯುರೋಪಿಯನ್ ಕಂಪನೀಸ್. ಖಂಡಿತ ಒಂದಷ್ಟು ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಇಂಡಿಯನ್ ಕಂಪನೀಸ್ಗೂ ಕೂಡ. ಬಟ್ ಇಲ್ಲಿ ಜಾಸ್ತಿ ಎಂಟ್ರಿ ಲೆವೆಲ್ ಮಾರ್ಕೆಟ್, ಒಂದಷ್ಟು ಇಂಪ್ಯಾಕ್ಟ್ ಇರುತ್ತೆ. ಬಟ್ ದೊಡ್ಡ ಮಟ್ಟದಲ್ಲಿ ಇರುವಂತಹ ಚಾನ್ಸಸ್ ಕಡಿಮೆ ಇರುತ್ತೆ. ಇನ್ನು ಇಲ್ಲಿ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ ಖಂಡಿತ ತುಂಬಾ ಒಳ್ಳೆ ಲಾಭವನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಿದ್ದಾರೆ. ಅದು ಯಾವುದು ಅಂತಂದ್ರೆ ಅದು ಡಿಫೆನ್ಸ್ ಇಂಡಸ್ಟ್ರಿ. ನೀವು ಇಲ್ಲಿ ನೋಡಬಹುದು, ದಿಸ್ ಪಾರ್ಟ್ನರ್ಶಿಪ್ ಅಲೋಸ್ ಇಂಡಿಯಾ ಟು ಲೆವರೇಜ್ ಇಟ್ಸ್ ಗ್ರೋಯಿಂಗ್ ಡಿಫೆನ್ಸ್ ಇಂಡಸ್ಟ್ರಿ while Europe seeks to diversify suppliers and rebuild stockpiles, creating a mutually beneficial strategic realignment. ಡಿಫೆನ್ಸ್ ಇಂಡಸ್ಟ್ರೀಸ್ಗೆ ಇದು ಮುಂದಿನ ದಿನಗಳಲ್ಲಿ ಲಾಭವನ್ನು ತರಬಹುದು ಅಂತ ಹೇಳಲಾಗ್ತದೆ. ಯಾಕಂದ್ರೆ ಯುರೋಪ್ ಕೂಡ ಡೈವರ್ಸಿಫೈ ಮಾಡ್ಲಿಕ್ಕೆ ಗಮನ ಹರಿಸ್ತಾ ಇದೆ ಬಿಕಾಸ್ ಆಫ್ ಅಮೆರಿಕ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಿರೋದಕ್ಕೆ. ಹಾಗಾಗಿ ಭಾರತ ಒಂದು ದೊಡ್ಡ ಅವಕಾಶವನ್ನ ಒದಗಿಸಬಹುದು ಅಂತ. ಹಾಗಾಗಿ ಡಿಫೆನ್ಸ್ ಇಂಡಸ್ಟ್ರೀಸ್ಗೂ ಕೂಡ ಇದು ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಮುಂದಿನ ದಿನಗಳಲ್ಲಿ. ಓವರ್ ಆಲ್ ಅಮೆರಿಕದ ಟ್ಯಾರಿಫ್ ಸಮಸ್ಯೆ ನಮಗೆ ಹೊಸ ಹೊಸ ಅವಕಾಶಗಳನ್ನ ಓಪನ್ ಅಪ್ ಮಾಡ್ತಾ ಇದೆ. 2007ರಿಂದ ನೆನೆಗುದಿಗೆ ಬಿದ್ದಿದ್ದಂತ ಅಗ್ರಿಮೆಂಟ್ ಇವತ್ತು ಆಗುತ್ತೆ ಅಂದ್ರೆ ಅದಕ್ಕೆ ಅಮೆರಿಕದ ಕಾಂಟ್ರಿಬ್ಯೂಷನ್ ತುಂಬಾ ಚೆನ್ನಾಗಿದೆ. ಸುಂಕಪ್ಪ ನಮಗೆ ಲಾಭವನ್ನ ಕೊಡ್ತಾ ಇದ್ದಾನೆ, ಬಟ್ ಅಮೆರಿಕದ ಜೊತೆ ಕೂಡ ಟ್ರೇಡ್ ಡೀಲ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಆ ನಿಟ್ಟಿನಲ್ಲಿ ಪ್ರಯತ್ನಗಳಂತೂ ನಡೀತಾ ಇರುತ್ತೆ. ಇವತ್ತಲ್ಲ ನಾಳೆ ಅಲ್ಲೂ ಕೂಡ ಆಗುತ್ತೆ, ಆಗ ಇನ್ನೂ ಅಡ್ವಾಂಟೇಜ್ ಅನ್ನೇ ತರುತ್ತೆ. ಟೋಟಲಿ ಇಲ್ಲಿ ಗೆಲ್ಲೋದು ಯಾರು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಸಹ ತಿಳ್ಕೊಳ್ತೀನಿ. ಸರಿಗಳಿರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.